ಸಾಲದ ಸಮಸ್ಯೆ ತೀರಲು ಮತ್ತು ಮನೆಯ ಏಳಿಗೆ ಆಗಬೇಕು ಅನ್ನುವುದಾದರೆ, ಮನೆಯ ಅಭಿವೃದ್ಧಿ ಆಗಬೇಕು ಅನ್ನುವುದಾದರೆ ಉಪ್ಪಿನಿಂದ ಈ ಪುಟ್ಟ ಪರಿಹಾರ ತಂತ್ರ ಮಾಡಿ. ಜನರ ದೃಷ್ಟಿ ದೋಷಗಳು ಕಳೆದು ಮನೆಯಲ್ಲಿ ದುಡ್ಡು ಹೆಚ್ಚಾಗುತ್ತದೆ. ಹಣಕಾಸಿನ ಸಮಸ್ಯೆಗಳು ಶಾಶ್ವತವಾಗಿ ಬಗೆಹರಿಯುತ್ತದೆ. ವಿಪರೀತ ಸಾಲದ ಸಮಸ್ಯೆಗಳು ಇದ್ದರೂ ಕೂಡ ಎಲ್ಲವೂ ಸಂಪೂರ್ಣವಾಗಿ ತೀರಿ ಹೋಗುತ್ತದೆ. ಈ ಉಪ್ಪಿನ ತಂತ್ರ ಯಾವುದು, ಹೇಗೆ ಮಾಡಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಟಚ್ ಮಾಡಿ. ನಾವು ನೀಡುವಂತಹ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ. ಹಾಗೂ ನಿಮ್ಮ ಜೀವನದ ಯಾವುದೇ ಘೋರ ಗುಪ್ತ ಕಠಿಣ ಸಮಸ್ಯೆ ಏನೇ ಇರಲಿ, ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ವಶೀಕರಣ ಮಾಟ ಮಂತ್ರದಂತಹ ಪ್ರಬಲ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಮಾಡಿಕೊಡುತ್ತಾರೆ. ವಿಪರೀತ ಹಣಕಾಸಿನ ಸಮಸ್ಯೆಗಳಿದ್ದಾಗ ಮನೆಯ ಏಳಿಗೆ ಆಗುತ್ತಿಲ್ಲ, ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟಗಳು ಬರ್ತಿದೆ, ಎಷ್ಟೇ ದುಡಿದರೂ ₹1 ಕೂಡ ಕೈಯಲ್ಲಿ ನಿಲ್ಲುತ್ತಿಲ್ಲ, ಸಾಲದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ, ಕಷ್ಟದ ಜೀವನ ನಮ್ಮದಾಗಿದೆ ಗುರುಗಳೇ ಅನ್ನುವವರು ಈ ಪುಟ್ಟ ಸರಳ ಪರಿಹಾರ ತಂತ್ರವನ್ನು ಮನೆಯಲ್ಲಿ ಮಾಡುವುದರಿಂದ ಯಾವುದೇ ಕಾರಣಕ್ಕೂ ಆರ್ಥಿಕ ಸಮಸ್ಯೆ ಅನ್ನುವುದು ಬರುವುದಿಲ್ಲ. ಮೊದಲನೇದಾಗಿ ಸಮುದ್ರದ ಉಪ್ಪು ಅಂತ ಸಿಗುತ್ತೆ, ಅಂದರೆ ಪುಡಿ ಉಪ್ಪಲ್ಲ, ಕಲ್ಲುಪ್ಪು. ಈ ಕಲ್ಲುಪ್ಪನ್ನು ನಾವು ಹೇಳುವ ಸ್ಥಳದಲ್ಲಿ ನಿಮ್ಮ ಮನೆಯ ಈ ಜಾಗದಲ್ಲಿ ಇಡುವುದರಿಂದ ಖಂಡಿತವಾಗಿಯೂ ಆರ್ಥಿಕ ಸಮಸ್ಯೆ ಪರಿಹಾರವಾಗುತ್ತದೆ. ನೀವು ಮಲಗುವಂತಹ ಮಂಚದ 4 ಕಾಲುಗಳ ಕೆಳಗೆ ಒಂದು ಪೇಪರ್ನಲ್ಲೋ ಅಥವಾ ಒಂದು ತಟ್ಟೆಯಲ್ಲೋ ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪಿನ ಜೊತೆಗೆ 2 ವಸ್ತುಗಳು, ರಹಸ್ಯಮಯವಾದಂತಹ 2 ವಸ್ತುಗಳು, ನಾವು ನಿಮಗೆ ಅದನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೀವಿ. ಆ ವಸ್ತುಗಳನ್ನು ಸೇರಿಸಿ ಮಂಚದ ಕೆಳಗೆ 4 ಕಾಲುಗಳ ಕಡೆಗೆ ಇಡಬೇಕು. ರಾತ್ರಿ ಪೂರ್ತಿ ನಿದ್ರೆ ಮಾಡಬೇಕು. ಇದನ್ನು ಯಾವ ದಿನ, ಯಾವ ವಾರ, ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡುವುದಾದರೆ ಖಂಡಿತವಾಗಿಯೂ ಸ್ನೇಹಿತರೆ, ಮೊದಲನೇದಾಗಿ ಮಂಗಳವಾರ ಅಥವಾ ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿನಗಳಲ್ಲಿ ಇದನ್ನು ಮಾಡುವುದು ತುಂಬ ಶ್ರೇಷ್ಠವಾದ ದಿನಗಳು. ಹೀಗೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಶೀಘ್ರವಾಗಿ ಕಡಿಮೆ ಆಗುತ್ತೆ ಮತ್ತು ಜೀವನದ ಏಳಿಗೆ ಅನ್ನುವುದು ಆಗುತ್ತೆ. ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ರಾತ್ರಿ ಹೊತ್ತು, ಎಲ್ಲರೂ ಮಲಗಿದ ಮೇಲೆ ರಾತ್ರಿ 12 ಗಂಟೆಯ ಸಮಯಕ್ಕೆ ನೀವಿದನ್ನು ಮಾಡಬೇಕು. ಮಂಗಳವಾರ ಇದನ್ನು ಮಾಡ್ತಿದ್ರೆ ಬುಧವಾರದ ರಾತ್ರಿ 12 ಗಂಟೆಗೆ ಇದನ್ನು ತೆಗೆಯಬೇಕು. ಶುಕ್ರವಾರ ರಾತ್ರಿ ಇದನ್ನು ಮಾಡ್ತಿದ್ರೆ ಶನಿವಾರದ ರಾತ್ರಿ ಇದನ್ನು ತೆಗೆಯಬೇಕು. 1 ಲೋಟ ನೀರಿಗೆ ಸಂಪೂರ್ಣವಾಗಿ ಉಪ್ಪು ಮತ್ತು ನಾವು ತಿಳಿಸುವ ಆ 2 ವಸ್ತುಗಳನ್ನು ಬೆರೆಸಿ, ಉಪ್ಪು ಸಂಪೂರ್ಣ ಕರಗಿದ ಮೇಲೆ ತೆಗೆದುಕೊಂಡು ಹೋಗಿ 3 ಕೂಡುವ ರಸ್ತೆಯಲ್ಲಿ 3 ಭಾಗಕ್ಕೂ ಅದನ್ನು ಎರಚಿ ಬರಬೇಕು. ಈ ರೀತಿ ಮಾಡಿ ಹಣಕಾಸಿನ ಸಮಸ್ಯೆ ಶಾಶ್ವತ ಪರಿಹಾರ ಆಗುತ್ತೆ. ಆ 2 ವಸ್ತುಗಳು ಯಾವುದು ಅಂತಂದರೆ, ನಿಮ್ಮ ಹೆಸರಿನ ಬಲಕ್ಕೆ ಮತ್ತು ಜನ್ಮ ದಿನಾಂಕದ ಬಲಕ್ಕೆ ತಕ್ಕ ಹಾಗೆ ನಿಮಗೆ ನೇರವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ದೈವಜ್ಞರು ಶೇಷಗಿರಿ ಭಟ್ ಗುರುಗಳಿಗೆ ಈಗಲೇ ಒಂದು ಕರೆ ಮಾಡಿ ಅವರಿಂದ ಆ ವಸ್ತುಗಳ ಹೆಸರನ್ನು ಕೇಳಿ ಪಡೆದುಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀವಿ. ಧನ್ಯವಾದಗಳು.